ಗಣರಾಜ್ಯೋತ್ಸವ ಏನಕ್ಕೆ ಆಚರಿಸ್ತೀವಿ ಗೊತ್ತಲ್ಲ? ನೋಡ್ರಿ, ಏನಕ್ಕೆ ಆಚರಿಸ್ತೀವಿ? ಕಾನ್ಸ್ಟಿಟ್ಯೂಷನ್ ಅಂದ್ರೆ ಗೊತ್ತಾ? ಗೊತ್ತಿರ್ತದಲ್ಲ. ಈಗ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಈ ಒಂದು ಶಾಲೆ ನಡೆಸಕ್ ಒಂದು ರೀತಿ ನೀತಿ ಇರುತ್ತಲ್ವಾ? ಹಿಂಗೆ ಇರಬೇಕು. ಇಲ್ಲಿ ಸ್ಕೂಲಿಗೆ ಬಂದ್ರೆ ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಮ, ಎಲ್ರಿಗೂ ಈಕ್ವಲ್ ರೈಟ್ಸ್ ಇದೆ. ನೀವು ಕೂಡ ನಿಮ್ಮ ಟೀಚರ್ಸ್ನ ಪ್ರಶ್ನೆಗಳನ್ನ ಕೇಳ್ಬೋದು, ಅವ್ರ ಅದಕ್ಕೆ ಉತ್ತರಗಳನ್ನ ಕೊಡ್ಬೋದು. ಸೊ ತುಂಬಾ ವಿಷಯಗಳಿರುತ್ತೆ ಒಂದು ಶಾಲೆನ ನಡೆಸಕ್ಕೆ, ಅದರದೇ ರೀತಿ ನೀತಿಗಳು. ಹಂಗೆ ದೇಶನ ನಡೆಸಕ್ಕೆ ಒಂದು ರೀತಿ ನೀತಿ ಅಂತ ಇರ್ಬೇಕಲ್ಲ. ಯಾಕೆಂದ್ರೆ ನೀವೆಲ್ಲ ಮಕ್ಕಳು, ನಿಮ್ಗೆ ತುಂಬಾ ಸಿಂಪಲ್ ಆಗಿ ಏನಾದ್ರು ಹೇಳಿದ್ರೆ ತುಂಬಾ ಚೆನ್ನಾಗಿ ಕೇಳ್ತೀರಾ. ಇದು ಸರಿ, ಇದು ತಪ್ಪು, ಹಂಗ್ ಮಾಡ್ಬಾರ್ದು, ನೋಡಿ ದೇವ್ರ ಶಿಕ್ಷೆ ಕೊಟ್ಬಿಡ್ತಾನೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಮನುಷ್ಯ ಬೆಳೀತಾ 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 ಸ್ವಲ್ಪ ಕರಪ್ಟ್ ಆಗ್ಬಿಡ್ತಾನೆ. ಅವನಿಗೆ ನಾನಷ್ಟೇ, ನಾನೇ ಅದ್ಭುತ, ನಾನು ಅನ್ಕೊಂಡಿರೋದೇ ಸತ್ಯ ಅಂತ. ಹಂಗಿದ್ದಾಗ ದೇಶ ನಡೆಸಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅಂಬೇಡ್ಕರ್ ಅಂತ ಹಿರಿಯರು ಎಲ್ಲರೂ ಸೇರ್ಕೊಂಡು ದೇಶ ನಡೆಸಲಿಕ್ಕೆ ಅಂತಾನೆ. ಯಾಕೆಂದ್ರೆ ಅವರು ಇದೇ ದೇಶದಲ್ಲಿ ಎಲ್ಲವನ್ನ ನೋಡ್ಕೊಂಡು ಬೆಳೆದವ್ರು, ಎಲ್ಲವನ್ನ ಅನುಭವಿಸಿ ಬೆಳೆದವರು. ಸೊ ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರಿಗೂ ಸಮಬಾಳ್ಬೇಕು, ತುಂಬಾ ಅದ್ಭುತವಾಗಿ ದೇಶನ ನಡೆಸಬೇಕು ಮುಂದೆ ಬಂದವರು ಅಂತ ಹೇಳಿ ಒಂದು ಅದ್ಭುತವಾದ ಗ್ರಂಥ, ಒಂದು ಅದ್ಭುತವಾದ ಪುಸ್ತಕ ಕಾನ್ಸ್ಟಿಟ್ಯೂಷನ್, ಅದನ್ನ ರಚಿಸಿ ಅದನ್ನ ಇವತ್ತು ಎಲ್ಲರೂ ಒಟ್ಟಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಸೊ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ಬೇಕು ಯಾವತ್ತು, ಅದನ್ನ ಇಟ್ಕೊಂಡೇ ದೇಶ ನಡೆಸಬೇಕು ಅಂತ. ಸೊ ಆ ದಿನವನ್ನ ರಿಪಬ್ಲಿಕ್ ಡೇ ಅಂತ ಹೇಳಿ, ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಆಚರಿಸ್ತಾ ಇದೀವಿ. ಅಂಡ್ ಇನ್ನೊಂದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಈ ವಿಷಯ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇವಾಗೆಲ್ಲ ನೀವು ಹೈಸ್ಕೂಲಲ್ಲಿ ಇದ್ದೀರಾ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವರ್ಷಕ್ಕೆ ವೋಟ್ ಹಾಕುವಂಗ ಆಗ್ತೀರಾ. ಸೊ ವೋಟ್ ಹಾಕ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜೆಗಳು ಅಂದ್ರೆ ನಾವು, ಪ್ರಭುತ್ವ ಅಂದ್ರೆ ಏನು, ಆಳ್ವಿಕೆ. ನಾವೇ ಪ್ರಜೆಗಳೇ ರಾಜರು, ನಾವು ಆಳ್ಬೇಕಾಗಿರೋದು ಹೆಂಗೆ? ಅಧಿಕಾರನ ಕೊಡೋದ್ರ ಮೂಲಕ. ಅಧಿಕಾರನ ಕೊಡೋದು ಹೆಂಗೆ? ನಾವು ವೋಟ್ ಹಾಕೋದ್ರಿಂದ ಅಧಿಕಾರನ ಅವ್ರಿಗೆ ಕೊಡ್ತಾ ಇದೀವಿ. ಏನಕ್ಕೆ ಅಧಿಕಾರ ಕೊಡ್ತಾ ಇದೀವಿ? ಅವರು ನಮ್ಮ ಸಮಸ್ಯೆಗಳನ್ನ ಕೇಳಬೇಕು. ಅವರು ನಮ್ಮ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ. ನಾವು ಅವರುಗಳಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರುಗಳು ನಮ್ಮ ರೆಪ್ರೆಸೆಂಟೇಟಿವ್ಸ್, ಅವರಿಗೆ ಅಧಿಕಾರ ಕೊಡಬೇಕು. ಆದ್ರೆ ಪರಿಸ್ಥಿತಿ ಏನಾಗಿದೆ ಇವಾಗ ಅಂದ್ರೆ, ಅವ್ರ ಅಧಿಕಾರ ತಗೊಳ್ತಾ ಇದ್ದಾರೆ. ಹೆಂಗೆ? ಒಂದೊಂದು ಓಟಿಗೆ ಇಷ್ಟಿಷ್ಟು ದುಡ್ಡು ಕೊಡ್ತಾರೆ, ನಾವು ಇಸ್ಕೊಂತೀವಿ. ಸೊ ಅಧಿಕಾರ ಕೊಟ್ಟಂಗಾಗಲ್ಲ, ಪ್ರಜಾಪ್ರಭುತ್ವ ಉಳ್ದಂಗಾಗಲ್ಲ. ಸೊ ಅವನೇ ರಾಜ ಆಗ್ತಾನ. ಯಾಕಂದ್ರೆ ಅವ್ನ ಅಧಿಕಾರ ತಗೊಂಡಿರ್ತಾನೆ, ಅವ್ನು ಇನ್ವೆಸ್ಟ್ ಮಾಡಿರ್ತಾನೆ, ಬಿಸ್ನೆಸ್ ಮ್ಯಾನ್ ತರ. ಅವ್ನು ವಾಪಸ್ ದುಡ್ಡು ಎತ್ತಬೇಕು, ಅವ್ನು ಹೆಂಗ್ ಕೆಲಸ ಮಾಡ್ತಾನೆ? ನಾವೇ ಆ ಜಾಗದಲ್ಲಿ ನಿಂತ್ಕೊಂಡ್ರು ಹಂಗೆ ಆಗುತ್ತೆ. ಆಮೇಲೆ ಅವತ್ತಿಗೆ ನೀವು ತಗೊಳ್ಳೋ ಒಂದಿಷ್ಟು ದುಡ್ಡು, ಅಥವಾ ನಾವೆಲ್ಲರೂ ತಗೊಳ್ಳೋ ಒಂದಿಷ್ಟು ದುಡ್ಡು ಒಂದು ಓಟಿಗೆ, ಅವತ್ತಿಗೆ ನಮ್ಗೆಲ್ಲ ಒಂದಿನ ಖರ್ಚಿಗೆ ಆಗೋಗುತ್ತೆ. ಬಟ್ ನಮ್ಮ ಸಮಸ್ಯೆಗಳು ಎಷ್ಟು ದೊಡ್ಡದಿರುತ್ತೆ ಅಂದ್ರೆ, ನಾವ್ ಹಿಂಗೆ ಉಳ್ಕೊಂಡ್ಬಿಡ್ತೀವಿ. ಆ ಸಮಸ್ಯೆಗಳೆಲ್ಲ ಬಗೆಹರಿಸಕ್ಕೆ ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳೋ ಅಧಿಕಾರ ಕಳ್ಕೊಂಡ್ಬಿಡ್ತೀವಿ. ಹಂಗಾಗಿ ಯಾವತ್ತೇ ನೀವು ನೆಕ್ಸ್ಟ್ ವೋಟ್ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಡು ವೋಟ್ ಹಾಕಲ್ಲ ಅಂತ ಎಲ್ಲರೂ ಶಪಥ ಮಾಡ್ಬೇಕು. ಆಗ ದೇಶ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮನೆಗೆ ಹೋಗಿನೂ ಅಷ್ಟೇ, ಮನೇಲೂ ಅಷ್ಟೇ, ನೆಕ್ಸ್ಟ್ ಎಲೆಕ್ಷನ್ಗಳೆಲ್ಲ ಬಂದಾಗ ದುಡ್ಡು ತಗೋಬೇಡಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಆ ದುಡ್ಡು ಏನೋ ಡಿಫರೆನ್ಸ್ ಮಾಡಲ್ಲ. ಆದ್ರೆ ನಾಳೆ ದಿನ ನಿಮ್ ಸಮಸ್ಯೆಗಳಾದಾಗ ನೀವು ಪ್ರಶ್ನೆ ಕೇಳಬೇಕಾದ್ರೆ ಅವ್ರೇ ದುಡ್ಡು ಕೊಟ್ಟು ಓಟ್ ಹಾಕಿದೀನಿ, ದುಡ್ಡು ತಗೊಂಡು ಓಟ್ ಹಾಕಿದೀನಿ, ಹೋಗಲ್ಲ, ನಿನ್ನೇನ್ ಕೇಳೋದು ಅಂದ್ರೆ ಮುಗೀತು. ದೇಶ ನಿಮ್ದು ಆಗಿರಲ್ಲ. ಸೊ ಯಾವತ್ತು ನಮ್ದು ದೇಶ ಅಂದ್ರೆ ಜಾಗ ಅಲ್ಲ, ದೇಶ ಅಂದ್ರೆ ಜನ. ನಾವು ಓಟ್ ಹಾಕಿದೀವಿ, ನಮಗೋಸ್ಕರ ಕೆಲಸ ಮಾಡಬೇಕು. ಆ ಹಕ್ಕನ್ನ ನಾವು ಯಾವತ್ತೂ ಕಾಪಾಡ್ಕೋಬೇಕು. ಥ್ಯಾಂಕ್ ಯು. ಅಷ್ಟೇ, ಒಳ್ಳೇದಾಗ್ಲಿ, ಖುಷಿ ಆಯ್ತು. ಕೂಡಿ ಆಡ್ರಿ, ಕೂಡಿ ಬೆಳೀರಿ, ಕೂಡಿನೇ ಇರಿ, ಚೆನ್ನಾಗಿರಿ. ಥ್ಯಾಂಕ್ ಯು.